ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ರುಚಿಕಟ್ಟಾದ ಆರೋಗ್ಯಕರವಾದ ರಾಗಿ ಹಾಲ್ಬಾಯ್ ಅಥವಾ ರಾಗಿ ಕಿಲ್ಸ ಅಥವಾ ರಾಗಿ ಹಲ್ವಾನ ಮಾಡೋದು ಹೇಗೆ ಅಂತ ನೋಡೋಣ. ಒಂದೊಂದು ಕಡೆ ಒಂದೊಂದು ರೀತಿಲಿ ಕರೀತಾರೆ. ತುಂಬ ಮೃದುವಾಗಿ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನಿಲ್ಲಿ ರಾಗಿ ಹಲ್ವಾ ಮಾಡೋದಕ್ಕೆ 2 ಲೋಟದಷ್ಟು ರಾಗಿನ ತಗೋತಾ ಇದ್ದೀನಿ. ಕೆಂಪು ರಾಗಿನ ತಗೋತಾ ಇದ್ದೀನಿ. ನೀವು ಕಪ್ಪು ರಾಗಿನೂ ತಗೋಬೋದು. ಇದನ್ನು ಎಂಟೈರ್ ನೈಟು ನೆನೆಸಿ ಇಡಬೇಕಾಗುತ್ತೆ, ಅಥವಾ 10 ರಿಂದ 12 ತಾಸು ಇದು ನೆನಿಲೇಬೇಕು. ನೆನೆದಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ನೆನೆಸೋಕ್ಕೆ ಇಡ್ತಾ ಇದ್ದೀನಿ. ಆನಂತರ ಇದನ್ನು ತೆಗಿತಾ ಇದ್ದೀನಿ. ಒಂದು 10 ತಾಸು ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆನೆದು ಇದರಲ್ಲಿರೋ ಹೊಟ್ಟೆಲ್ಲ ಈ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಈ ನೀರನ್ನೆಲ್ಲ ಚೆನ್ನಾಗಿ ನಾವು ತೆಗಿಬೇಕು, ಶೋಧಿಸಿ ತೆಗಿಕೋಬೇಕು. ಆನಂತರ ಈ ರಾಗಿನ ಮಾತ್ರ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನಾನು. ಈ ನೀರಿನ ಅಂಶ ಇಲ್ಲದೆ ಪೂರ್ತಿಯಾಗಿ ತೆಗೆದು ಹಾಕೋಬೇಕು. ಮೊದಲಿಗೆ ನೀರು ಹಾಕಿ ರುಬ್ಬಾರ್ದು. ಈಗ ನೋಡಿ, ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ರುಬ್ಬಬೇಕು. ಇದಕ್ಕೆ ಸ್ವಲ್ಪ ಸಮಯ ಬೇಕು ರುಬ್ಬೋದಕ್ಕೆ. ಆನಂತರ ಇದಕ್ಕೆ 1 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಶುರುನಲ್ಲೇ ನೀರು ಸೇರಿಸಿ ರುಬ್ಬಬಾರ್ದು. ಆನಂತರ ನೋಡಿ, ಇವಾಗ ರುಬ್ಬಿ ಆಗಿದೆ. ಒಂದು 5 ರಿಂದ 6 ನಿಮಿಷ ರುಬ್ಬಾಗಿದೆ. ಇವಾಗ ಸ್ವಲ್ಪ ಹಾಲು ಬಂದಿದೆ. ಇದನ್ನು ನಾವು ಜರಡಿ ಹಿಡಿಯೋ ಹಿಟ್ಟಲ್ಲಿ ಸಣ್ಣ ಕಣ್ಣಿರುತ್ತಲ್ಲ, ಆ ಜರಡಿನಲ್ಲಿ ನಾವು ಇದನ್ನು ಸೋಸ್ಕೋಬೇಕು. ದಪ್ಪ ಜಾಲರಿನಲ್ಲಿ ಸೋಸಬಾರ್ದು, ಪೂರ್ತಿ ಸಣ್ಣದಾಗಿರಬೇಕು. ಆವಾಗ ಮಾತ್ರ ನಮಗೆ ಹಾಲು ಚೆನ್ನಾಗಿ ಸಿಗುತ್ತೆ. ಇಲ್ಲ ತೌಡೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಇವಾಗ ಇದನ್ನು ಜಾಲರಿನಲ್ಲಿ ಈ ಥರ ತಿರುಗಿಸ್ತಾ ಹಾಲನ್ನು ತೆಗಿಬೇಕು. ನೋಡಿ, ಕೆಳಗಡೆ ಹಾಲು ಬರ್ತಾ ಇದೆ. ಇದನ್ನು ಚೆನ್ನಾಗಿ ನಾವು ಒಣಗೋವರೆಗೂ ತಿರುಗಿಸ್ಕೋಬೇಕು. ಪೂರ್ತಿ ತೌಡು ಉಳಿಯೋವರೆಗೂ ಇದನ್ನು ಇದೇ ಥರ ತಿರುಗಿಸ್ತಾ ಇರಬೇಕು. ಆನಂತರ ನೋಡಿ, ಸ್ವಲ್ಪ ಹಿಂಡಿ ಇದನ್ನು ಹಾಲನ್ನ ತೆಕ್ಕೋಬೇಕಾಗತ್ತೆ ನಾವು. ಆವಾಗ ಹಾಲು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು 1 ಲೋಟದಷ್ಟು ನೀರು ಸೇರಿಸಿದ್ದೆ. ಇವಾಗ ಮತ್ತೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಯಾವ ಲೋಟದಲ್ಲಿ ರಾಗಿ ತೊಗೊಂಡಿದ್ದೀವೋ ಅದೇ ಲೋಟದಲ್ಲಿ ನಿಮಗೆ ಅಳತೆ ತೋರಿಸ್ತಾನೆ, ಅಂದರೆ ನಿಮಗೆ ಅಳತೆ ಸರಿಯಾಗಿ ಗೊತ್ತಾಗಲಿ ಅಂತ. ಇವಾಗ ಇನ್ನೊಂದು ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಇದು 2ನೇ ಲೋಟ ನಾನು ನೀರು ಹಾಕ್ತಾ ಇರೋದು. ನೀರು ಹಾಕಿ ಇವಾಗ ಮತ್ತೆ 5 ರಿಂದ 6 ನಿಮಿಷ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದನ್ನು ಸೋಸ್ಕೋಬೇಕು. ನಾವು ಚೆನ್ನಾಗಿ ಈ ಥರ ತಿರುಗಿಸಿ ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ. ಹಾಲು ಪೂರ್ತಿ ಕೆಳಗಡೆ ಇಳಿಬೇಕು ಅಂದರೆ ನಾವು ಈ ಥರ ಕೈಯಲ್ಲಿ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಹಿಂಡಿ ತೆಗಿಬೇಕು. ಇದನ್ನು ನೋಡಿ, ನಾವಿವಾಗ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಹಿಂಡಿ ತೆಗೆದು ಇದು 2ನೇ ಸರಿ ತೆಗಿತಾ ಇರೋದು. ಇವಾಗ ಮತ್ತೆ 3ನೇ ಸರಿ ಇದಕ್ಕೂ ಕೂಡ 1 ಲೋಟದಷ್ಟು ನೀರನ್ನು ಹಾಕಿ ಮತ್ತೆ ರುಬ್ಕೋತಾ ಇದ್ದೀನಿ. ಇದೇ ಥರ ಹಾಲು ಎಲ್ಲಿವರೆಗೂ ಬರುತ್ತೋ ಅಲ್ಲಿ ತನಕನೂ ಇದನ್ನು ಇದೇ ಥರ ಮಾಡಬೇಕು. ಇದನ್ನು 3ನೇ ಟ್ರಿಪ್ ನಾನು ತೆಗಿತಾ ಇರೋದು. ಇವಾಗೂ ಕೂಡ ಹಾಲು ಚೆನ್ನಾಗೇ ಬಂದಿದೆ ನೋಡಿ. ಇವಾಗೂ ಕೂಡ ಇದನ್ನು ಸರಿಯಾಗಿ ತಿರುಗಿಸ್ಬೇಕು. ಇವಾಗ ಸ್ವಲ್ಪ ತೆಳ್ಳಗೆ ಹಾಲು ಬಂದಿದೆ. ಮೊದಲೆಲ್ಲ ಸ್ವಲ್ಪ ಗಟ್ಟಿ ಬಂತಲ್ವ, ಇವಾಗ ಸ್ವಲ್ಪ ತೆಳ್ಳಗೆ ಬಂದಿದೆ. ಇದನ್ನೆಲ್ಲ ಹಿಂಡಿ ತೆಗೆದು ಈ ತೌಡನ್ನೆಲ್ಲ ನಾವು ತೆಗೆದಿಟ್ಕೋಬೇಕು. ಹಾಲು ತೆಗಿಯೋದೇ ಇದು ಸ್ವಲ್ಪ ಕೆಲಸ. ಈ ಪ್ರೊಸೀಜರ್ನ ಸರಿಯಾಗಿ ಮಾಡ್ಕೋಬೇಕು. ಹಾಲನ್ನು ನಾವು ಪೂರ್ತಿಯಾಗಿ ತಕ್ಕೋಬೇಕು. ನೋಡಿ, ಇದು 3ನೇ ಸರಿ ತೆಗಿತಾ ಇರೋದು. 3ನೇ ಸರಿ ಕೂಡ ಇಷ್ಟು ಹಾಲು ಬಂದಿದೆ. ಇವಾಗ ಈ ತೌಡನ್ನೆಲ್ಲ ನಾವು ಒಂದು ಕಡೆ ಮಾಡ್ಕೊಳ್ಳೋಣ. ಮಾಡಿ ಕೊನೆಯದಾಗಿ ಇವಾಗ ಒಂದು ಸರಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಈಗ ಇದನ್ನೆಲ್ಲ ಇನ್ನೊಂದು ಸಾರಿ ಹಾಕ್ಕೊಂಡು ರುಬ್ಕೊಂಬರೋಣ. ಇವಾಗೂ ಕೂಡ 1 ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ನಾನಿವಾಗ ಸರಿಯಾಗಿ 4 ಲೋಟದಷ್ಟು ನೀರನ್ನು ಸೇರಿಸಿ 4 ಲೋಟದಷ್ಟು ಹಾಲನ್ನು ತೆಗೆದಿದ್ದೀನಿ. 2 ಲೋಟ ರಾಗಿಗೆ 4 ಲೋಟದಷ್ಟು ಹಾಲು ಬಂದಿದೆ. ಇದಕ್ಕೆ ಇನ್ನೂ 1 ಲೋಟ ನೀರು ಕೂಡ ಹಿಡಿಸುತ್ತೆ, ಏಕೆಂದರೆ ದಪ್ಪನಾಗಿ ಹಾಲು ಬಂದಿದೆ. ಇದಕ್ಕೆ ಇನ್ನೊಂದು ಲೋಟ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಟೋಟಲಾಗಿ 5 ಲೋಟದಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಹಲ್ವಾ ಮಾಡೋದಕ್ಕೆ ಹಾಲು ಇವಾಗ ನಮಗೆ ರೆಡಿಯಾಗಿದೆ. ಇದನ್ನು ನಾನು ಒಂದು ದಪ್ಪ ತಳದ ಬಾಣಲೆಗೆ ಹಾಕೋತಾ ಇದ್ದೀನಿ, ಏಕೆಂದರೆ ಇದು ಬೇಯೋದಕ್ಕೆ ತುಂಬಾ ಸಮಯ ಬೇಕು. ತೆಳ್ಳಗಿರೋ ಪಾತ್ರೆಗೆ ಮಾತ್ರ ಹಾಕೋಬೇಡಿ, ದಪ್ಪ ತಳದ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 2.5 ಲೋಟದಷ್ಟು ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ. 2 ಲೋಟ ರಾಗಿನ ತೊಗೊಂಡಿದ್ವಿ, 5 ಲೋಟ ಹಾಲನ್ನು ತಯಾರು ಮಾಡ್ಕೊಂಡಿದ್ದೀವಿ. ಇದಕ್ಕೆ 2.5 ಲೋಟದಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಈ ಹಾಲನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಆನಂತರ ಇದನ್ನು ತಿರುಗಿಸ್ಕೊಳ್ಳೋಣ ಒಂದು ಸಾರಿ. ಇದನ್ನು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಆನ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ, ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಆನ್ ಮಾಡಿದ್ಮೇಲೆ ಉರಿ ಸ್ವಲ್ಪ ಜೋರಾಗೇ ಇಡಿ, ಹೈ ಫ್ಲೇಮಲ್ಲಿ ಇಟ್ಟಿರಿ, ಮಧ್ಯಮ ಉರಿ ಮಾಡಬೇಡಿ. ಕುದಿ ಬರೋವರೆಗೂ ಇದೇ ಥರ ಇರಲಿ. ಆಮೇಲೆ ಉರಿನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಕೈ ಬಿಡದೇ ತಿರುಗಿಸ್ತಾನೇ ಇರಬೇಕು. ಇದು ಕುದಿಲಿ ಅಂತ ಹಾಗೆ ಬಿಟ್ಬಿಟ್ರೆ ಅಲ್ಲಲ್ಲಿ ಗಂಟಾಗಿಬಿಡುತ್ತೆ, ನಮಗೆ ಆಮೇಲೆ ಹಲ್ವಾ ಹದ ಬರೋದೇ ಇಲ್ಲ. ಈಗ ತಿರುಗಿಸ್ತಾ ನೋಡಿ
ರಾಗಿ ಬೇಯ್ತಾ ಬರ್ತಾ ಇದೆ ಹಲ್ವಾ. ಅದು ಮಧ್ಯದಲ್ಲಿ ಬೇಯ್ತಾ 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 ಅದು ತೇಲ್ತಾ ಬರುತ್ತೆ. ಈ ಥರ ಗಂಟು ಆದಂಗೆ ಅನಿಸುತ್ತೆ. ಆದರೆ ಹೆದರ್ಕೋಬೇಡಿ, ಏನು ಗಂಟಾಗೋದಿಲ್ಲ. ಇದನ್ನು ತಿರುಗಿಸ್ತಾನೇ ಇರಿ ನೀವು ಕಂಟಿನ್ಯೂಸ್ ಆಗಿ. ಇದು ಎಲ್ಲ ಕಡೆ ಬೆಂದ ಮೇಲೆ ಒಂದೇ ಸಮನಾಗಿ ಹರಡ್ಕೊಳ್ಳುತ್ತೆ, ಒಂದೇ ಸಮನಾಗಿ ಕೂಡ್ಕೊಳ್ಳುತ್ತೆ. ನೋಡಿ, ಕೂಡ್ತಾ ಬರ್ತಾ ಇದೆ. ಇದನ್ನು ನಾವು ಕಡಿಮೆ ಅಂದರೂ ಒಂದು 25 ನಿಮಿಷನಾದರೂ ಚೆನ್ನಾಗಿ ಬೇಯಿಸಲೇಬೇಕು. ಅಲ್ಲಿ ತನಕನೂ ಇದೇ ಥರ ತಿರುಗಿಸ್ತಾನೇ ಇರಬೇಕು. ನಾವು ತಿರುಗಿಸೋದೇ ಒಂದು ಕೆಲಸ. ಇದರಲ್ಲಿ ಚೆನ್ನಾಗಿ ಹದವಾಗಿ ಬೆಂದಷ್ಟು ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಬೇಯ್ತಾ. ಇವಾಗ ನಾವು ಇದಕ್ಕೆ 4ರಿಂದ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಳ್ಳೆ ಘಮ ಕೊಡುತ್ತೆ, ಇದು ಒಳ್ಳೆ ರುಚಿ ಕೂಡ ಕೊಡುತ್ತೆ. ಇದನ್ನು ನೋಡಿ ಕೈ ಬಿಡ್ದೇನೆ ಇದೇ ಥರ ತಿರುಗಿಸ್ತಾನೇ ಇರಿ. ಇವಾಗ ಒಂದು ಹದಕ್ಕೆ ಬರ್ತಾ ಇದೆ. ಇವಾಗೊಂದು 15 ನಿಮಿಷ ಆಗಿದೆ ನೋಡಿ. ಹಲ್ವಾ ಇವಾಗ ಈ ಥರ ಆಗಿದೆ. ಮೊದಲಿಗೆಲ್ಲ ಸ್ವಲ್ಪ ಗಂಟು ಅನಿಸ್ತಿತ್ತಲ್ಲ, ಮಧ್ಯದಲ್ಲಿ ತಳ ಹಿಡಿತಾ ಇರುತ್ತೆ. ನಾವು ಬೇಗ ಮಧ್ಯದಲ್ಲಿ ಸ್ವಲ್ಪ ತಿರುಗಿಸ್ತಾನೇ ಇರಬೇಕು. ಮಧ್ಯೆ ಒಂದು ಸಾರಿ ಮಧ್ಯದಿಂದ ಹಿಟ್ಟನ್ನು ಎತ್ತಿ ಮೇಲೆ ಹಾಕ್ತಾ ಇರಬೇಕು. ನೋಡಿ, ಈ ಥರ ಸ್ವಲ್ಪ ಲೇಯರ್ ಫಾರ್ಮೇಷನ್ ಆಗೋಕ್ಕೆ ಶುರುವಾಗಿದೆ ಇವಾಗ. ಬಟ್ ಇದಿನ್ನೂ ಹದ ಬಂದಿಲ್ಲ, ಇನ್ನೂ ಬರಬೇಕು. ಇವಾಗ ತಣ್ಣೀರಲ್ಲಿ ಕೈ ಹೆಜ್ಜಿ ಇದನ್ನು ಮುಟ್ತಾ ಇದ್ದೀನಿ. ಈಗ ಕೂಡ ಅಂಟ್ತಾ ಇದೆ. ಇದು ಇನ್ನೂ ಹದ ಬರಬೇಕಿದೆ, ಇನ್ನೂ ರೆಡಿ ಆಗಿಲ್ಲ ಹಿಟ್ಟು. ಇದನ್ನು ಇದೇ ಥರ ತಿರುಗಿಸ್ತಾ ಇರಬೇಕು. ಈಗ ಆಲ್ರೆಡಿ 20 ನಿಮಿಷ ಆಗಿದೆ. ಇದನ್ನು ಈ ಥರ ತಿರುಗಿಸೋಕ್ಕೆ ಶುರು ಮಾಡಿ ಇನ್ನೂ ಒಂದು 5 ನಿಮಿಷಗಳ ಕಾಲ ಇದನ್ನು ಹೀಗೆ ತಿರುಗಿಸ್ತಾ ಇರೋಣ. ನೋಡಿ, ಪಾತ್ರೆಗೆ ಬಿಡ್ಕೋತಾ ಇದೆ. ಈ ಥರ ಆಗಬೇಕು. ಅಲ್ಲಿವರೆಗೂ ಇದೇ ಥರ ಮಾಡ್ತಾ ಇರಬೇಕು. ತಿರುಗಿಸ್ತಾ ಚಮಚದಲ್ಲೂ ಕೂಡ ನಮಗೆ ಹದ ಗೊತ್ತಾಗ್ತಾ ಹೋಗುತ್ತೆ. ಪಾತ್ರೆಗೆ ಈ ಥರ ನೀಟಾಗಿ ಪಾತ್ರೆಯಿಂದ ಹಿಟ್ಟು ಬಿಟ್ಟು ಬರ್ತಾ ಇರಬೇಕು, ಅಲ್ಲಿಗೆ ಆಗಿದೆ ಅಂತ. ಈ ಥರ ಆದಮೇಲೂ ಕೂಡ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ. ಇವಾಗ ಇನ್ನೊಂದು ಸಾರಿ ಹಿಟ್ಟನ್ನು ಚೆಕ್ ಮಾಡೋಣ. ತಣ್ಣೀರಲ್ಲಿ ಕೈ ಹೆಜ್ಜಿ ನೋಡಿ ಇವಾಗ ಮುಟ್ತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಅಂಟ್ತಾ ಇದೆ. ಇನ್ನೂ ಒಂದು 2-3 ನಿಮಿಷಗಳ ಕಾಲ ಇದು ಹೋಗಬೇಕು. ಇನ್ನೊಂದು 2-3 ನಿಮಿಷಗಳ ಕಾಲ ಇದನ್ನು ಇನ್ನೂ ಚೆನ್ನಾಗಿ ತಿರುಗಿಸೋಣ. ಈ ಥರ ಚೆಕ್ ಮಾಡ್ಕೋತಾ ಇರಬೇಕು ನಾವು. ಒಂದು 20 ನಿಮಿಷ ಆದಮೇಲೆ ಈ ಥರ ಹಿಟ್ಟು ಯಾವಾಗ ಬಿಡೋಕ್ಕೆ ಶುರು ಆಗುತ್ತೋ ಆವಾಗ ತಣ್ಣೀರಲ್ಲಿ ಕೈ ಹೆಜ್ಜಿ ಇದನ್ನು ಮುಟ್ಟಿ ನೋಡ್ತಾ ಇರಬೇಕು. ಆವಾಗ ನಮಗೆ ಸರಿಯಾಗಿ ಆಗಿದ್ದೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಇವಾಗ ಇನ್ನೊಂದು ಸಾರಿ ಈ ಸಮಯದಲ್ಲಿ ಬೇಕಾದರೆ ಇದಕ್ಕೆ ನಾವು ಒಂದು 2-3 ಟೀ ಚಮಚದಷ್ಟು ತುಪ್ಪನ ಸೇರಿಸ್ಕೋಬೋದು. ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಶೈನಿಯಾಗಿ ಬರುತ್ತೆ, ನೋಡೋಕ್ಕೂ ಕೂಡ ಇನ್ನೂ ಪಳಪಳ ಅಂತ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಾನಿಲ್ಲಿ ತುಪ್ಪನ ಜಾಸ್ತಿಯಾಗಿ ಬಳಸ್ತಾ ಇಲ್ಲ, ಹಾಗಾಗಿ ನಾನು ಸೇರಿಸಿಲ್ಲ. ಇವಾಗ ಇನ್ನೊಂದು ಸರಿ ಮುಟ್ಟಿ ನೋಡೋಣ. ನೋಡಿ, ಇವಾಗ ಚೆನ್ನಾಗಾಗಿದೆ. ಇವಾಗ ನೋಡಿ, ಮುಟ್ಟಿ ನೋಡ್ತಾ ಇದ್ದೀನಿ, ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಇವಾಗ ರೆಡಿಯಾಗಿದೆ ಹಿಟ್ಟು. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ತಟ್ಟೆಗೆ ಹಾಕೋದಕ್ಕೆ ನಾನು ತಟ್ಟೆಗೆ 2 ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪನ ಸವರ್ದು ಇಟ್ಕೊತಾ ಇದ್ದೀನಿ. ನೀವು ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ತಟ್ಟೆಗಳನ್ನ, ಶೇಪ್ ಬೇಕಾದ ತಟ್ಟೆಗಳನ್ನ ನೀವು ಬಳಸ್ಕೋಬೋದು. ನಾನಿಲ್ಲಿ ದುಂಡನೆ ತಟ್ಟೆಗೆ ಹಾಕೋತಾ ಇದ್ದೀನಿ. 2 ತಟ್ಟೆಗೆ ನಾನಿಲ್ಲಿ ತುಪ್ಪ ಒರೆಸಿ ಇಟ್ಕೋತಾ ಇದ್ದೀನಿ. ನೈವೇದ್ಯಕ್ಕೆ ಸ್ವಲ್ಪ ಚಿಕ್ಕ ತಟ್ಟೆನಲ್ಲಿ ತುಪ್ಪ ಒರೆಸಿ ಇಟ್ಕೋತಾ ಇದ್ದೀನಿ. ಫಸ್ಟು ಈ ತಟ್ಟೆಗೆ ನಾವು ಹಾಕೋಬಿಡೋಣ. ಇದಕ್ಕೆ ನಾನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಆನಂತರ ಕೈನ ಸ್ವಲ್ಪ ತುಪ್ಪ ಮಾಡಿಕೊಂಡು ಮೇಲ್ಗಡೆ ಸಮತಟ್ಟಾಗಿ ಮಾಡ್ಕೋಬೇಕು. ಆವಾಗ ಶೇಪ್ ನೀಟಾಗಿ ಬರುತ್ತೆ. ನೋಡಿ, ಈ ಥರ ತಟ್ಕೋಬೇಕು. ಆನಂತರ ಇವಾಗ ದೊಡ್ಡ ತಟ್ಟೆಗೆ ಹಾಕೋತಾ ಇದ್ದೀನಿ. ಬಿಸಿ ಇರುವಾಗೇ ಹಾಕೋಬಿಡಬೇಕು. ತಣ್ಣಗಾದ್ಮೇಲೆ ಹಾಕೋಕ್ಕಿಂತ ಈ ಥರ ಬಿಸಿ ಇದ್ದಾಗೇ ಹಾಕೋಬಿಡಬೇಕು. ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಕೂಡ ಸರಿಯಾಗಿ ಚಮಚದ ಸಹಾಯದಿಂದನೇ ಇದನ್ನು ಪೂರ್ತಿಯಾಗಿ ಎಲ್ಲ ಕಡೆಯೂ ತುಂಬ್ತಾ ಇದ್ದೀನಿ ಪೂರ್ತಿಯಾಗಿ. ಆನಂತರ ಇನ್ನೊಂದು ತಟ್ಟೆಗೂ ಕೂಡ ಹಾಕೋತಾ ಇದ್ದೀನಿ. ನಾನು ಮಾಡಿರೋ ಅಂಥ ಅಳತೆಯಲ್ಲಿ 2 ತಟ್ಟೆ ಆಗಿ ಒಂದು ಚಿಕ್ಕ ತಟ್ಟೆ ಕೂಡ ಆಗಿದೆ. ಒಂದು 30 ಪೀಸ್ ಅಂತೂ ಆಗಿದೆ. ಇದರಲ್ಲಿ 2 ಲೋಟದಷ್ಟು ಹಿಟ್ಟಿಗೆ 30 ಪೀಸಷ್ಟು ಆಗಿದೆ. ಇದನ್ನು ಕೂಡ ಸರಿಯಾಗಿ ಹರಡ್ಕೊಳ್ಳೋಣ. ರಾಗಿ ಮಕ್ಕಳ ಉತ್ತಮ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಬೆಳೆಯುವಂಥ ಮಕ್ಕಳಿಗೆ ನಾವು ಇದನ್ನು ಆವಾಗವಾಗ ಮಾಡಿ ಕೊಡ್ತಾ ಇರಬೇಕು. ಇವಾಗ ಕೈನ ಸ್ವಲ್ಪ ತುಪ್ಪ ಮಾಡಿಕೊಂಡು ಪೂರ್ತಿಯಾಗಿ ತಟ್ಟಣ, ಮೇಲ್ಗಡೆ ಸಮತಟ್ಟಾಗಿ ತಟ್ಟಿ ಇಟ್ಕೊಳ್ಳೋಣ. ನೋಡಿ, ತುಪ್ಪ ಹಚ್ಚಿದ ಮೇಲೆ ಇನ್ನೂ ಎಷ್ಟು ಶೈನ್ ಆಗುತ್ತೆ. ಈಗ ಇದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡೋಣ. ಒಂದು 15ರಿಂದ 20 ನಿಮಿಷ ಬೇಕು ಇದು ತಣ್ಣಗಾಗೋದಕ್ಕೆ. ಆನಂತರ ನೋಡಿ, ಇವಾಗ ತೆಗೆದು ನೋಡ್ತಾ ಇದ್ದೀನಿ. ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು
ಸರಿಯಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಚೌಕಾಕಾರ ಬೇಕಾದರೆ ಚೌಕಾಕಾರಕ್ಕೆ, ಆಯತಾಕಾರ ಬೇಕಾದರೆ ಆಯತಾಕಾರಕ್ಕೆ, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ನೈವೇದ್ಯದ್ದು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ರಾಗಿ ತುಂಬಾ ಪೋಷಕಾಂಶವುಳ್ಳ ಆಹಾರ, ಎಲ್ಲರಿಗೂ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ. ತಿನ್ನೋದಕ್ಕಂತೂ ತುಂಬಾ ಸಾಫ್ಟಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ರಾಗಿ ತುಂಬಾ ಒಳ್ಳೆಯದು. ಎಲ್ಲ ರೀತಿಯ ಖನಿಜಾಂಶಗಳು ಕೂಡ ರಾಗಿನಲ್ಲಿರುತ್ತೆ ಅಂತ ಹೇಳ್ತಾರೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ. ಈ ಸಾಫ್ಟಾದ ಮೃದುವಾದ ರಾಗಿ ಹಲ್ವಾ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.